ಬಂದಂತ ಕಚ್ಚ ಹರಕರಿಗೆ ಸರಿಯಾದ ಉಡುಗೊರೆ ಕೊಟ್ಟೆ. ಕೊಟ್ಟ ಉಡುಗೊರೆಗೆ ಪ್ರತಿ ಉಡುಗೊರೆಯಾಗಿ ಕೊಡಲು ಸಿದ್ಧನಾಗಿ ನಿಂತಿರುವೆ. ಎದ್ದ ಕಾಮೇಂದ್ರನಾಗಿ ಈ ಕರ್ಮೇಂದ್ರ ಕೈಗೊಂಡ ಪ್ರೇಮ ಸನ್ನಿವೇಶ ಹಾಳು ಮಾಡಲು ಬಂದಿರುವ ನೀನಾರು. ಭಾರತ ಕಾಮೆಯ ಮಡಿಲಲ್ಲಿ ಜನಿಸಿ ಭಾರತ ನಾರಿಯರ ಮಾನಭಂಗ ಮಾಡುವ ನಿಮ್ಮಂತ ನೀಚರಿಗೆ ಒತ್ತಿ ಕಳಿಸಲು ಬಂದಿರುವ ಆಪತ್ ಬಾಂಧವ ಕರ್ಣ ಅಂತ ಬಾಂಧವ ನಿನ್ನಂತ ಆಪತ್ ಬಾಂಧವರ ಜೀವಕ್ಕೆ ಸಂಚು ಹೂಡುವ ಈ ಜಗದೈತ್ಯ ವೀರನಾದ ಕರ್ಮೇಂದ್ರನಿಗೆ ಬುದ್ಧಿ ಕಲಿಸುವ ಸಾಹಸಕ್ಕೆ ಕೈ ಹಾಕಿ ಕಂಟಕ ತಂದುಕೊಳ್ಳಬೇಡ. ಕಂಟಕ ಅದು ಈ ಕರ್ಣನಿಗೆ ಕಂಟಕ. ಕರ್ಮೇಂದ್ರ ಕಾಮದ ಮನವೆಲ್ಲ ನಿಮ್ಮಂತವರು ಮೊದಲಿಸಲು ಹಾಗಾಗಿ ಬಂದಿರುವ ಕೆಂಗೆಟ್ಟ ಕರ್ಣವ ಕರ್ಣ ನನ್ನ ಕೆಣಕಿ ಸುಮ್ಮನೆ ನಿನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಬೇಡ. ಸುಮ್ಮನೆ ಈ ಜಿಂಕೆಯನ್ನು ಈ ಬೇಟೆಗಾರನಿಗೆ ಬಿಟ್ಟು ಹೊರಟು ಹೋಗುವುದಿಲ್ಲ. ಹೊರಟು ಹೋಗೋ ಮಾತೇ ಇಲ್ಲ ಬಚ್ಚೆ. ನಿಮ್ಮಂತ ಬಕಾಸುರ ಎದೆ ಬಗೆ ಕಟ್ಟಲೆ ಊರಿಗೆ ಕಾಲಿಟ್ಟಿರುವ ಹುಲಿದು ಮುಟ್ಟಿ ನೋಡಿ ಅವರನ್ನು ತಾಕತ್ತು ಅದು ಈ ಕರ್ಮೇಂದ್ರನ ತಾಕತ್ತು. ನನ್ನ ತಾಕತ್ತು ತೋರಿಸಲೆಂದೇ ತಡೆದು ನಿಲ್ಲಿಸಿರುವ ಈ ಮೈ ತುಂಬಿದ ಹೆಣ್ಣನ್ನು. ಈ ಮೈ ತುಂಬಿದ ಹೆಣ್ಣಿನ ರುಚಿ ಸವಿಯದೆ ಬಿಟ್ರೆ ಈ ಕರ್ಮೇಂದ್ರನ ಕ್ಯಾರೆಕ್ಟರ್ಗೆ ಅವಮಾನ. ನಿನ್ನ ಗಂಡ ಮುಂದೆನೆ ಕೊಟ್ಟು ತಿನ್ನವೇ ಇವಳ ಶೀಲವೆಂಬ ಮಡಿಕೆಯನ್ನು. ಒಂದು ಹೆಜ್ಜೆ ಮುಂದಿಟ್ಟು ನೀನು ನನ್ನ ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ಎಚ್ಚೆತ್ತುಕೊಳ್ಳುವ ಚರ್ಮನ ಈ ಕರ್ಮೇಂದ್ರನಲ್ಲಮ್ಮ. ನಿಮ್ಮಂತ ವೀರ ನಾರಿಯರಿಂದ ಕಾಮ ಕರೆಗಬೇಕಾದರೆ ನಿಮ್ಮಂತ ವೀರ ನಾರಿಯರು ಗಂಟು ಗಚ್ಚ ಹಾಕಿ ಆ ಮಾರಿ ರಾಕ್ಷಸರ ಸಂಹಾರ ಮಾಡಿದಂತೆ ಸಂಹಾರ ಮಾಡಿದಾಗಲೇ ಅವರ ಅಟ್ಟಾಸಕ ಆಗೋದು. ನೀನು ಹೇಳಿದ ನೂರಕ್ಕೆ ನೂರು ಸತ್ಯ. ಇಂಥ ವಿಷ ಜಂತುಗಳ ನಿರ್ನಾಮವಾಗಬೇಕಾದ್ರೆ ಇಡೀ ನಾರಿಯರು ಕೈಯಲ್ಲಿ ಖಡ್ಗವನ್ನು ಹಿಡಿದು ಇಂದು ರಾಣಿ ಚೆನ್ನಮ್ಮನಂತೆ ಇಂಥವರ ನಿರ್ನಾಮವಾಗಬೇಕು. ನಿನ್ನಂತ ಸೊಕ್ಕಿನ ಹೆಣ್ಣುಗಳಿಗೆ ನನ್ನ ಗಮನದ ಬೀಜ ಬಿತ್ತಿ ಮದುವೆಗೆ ಮುಂಚೆನೆ ಮಗು ಕೊಟ್ಟ ಈ ಕರ್ಮೇಂದ್ರನಿಗೆ ಸೊಕ್ಕಿನಿಂದ ವರ್ತಿಸಿ ನಿನ್ನ ಶೀಲವನ್ನು ಮಣ್ಣಪಾಲು ಮಾಡಿಕೊಳ್ಳಬೇಡ. ಒಬ್ಬರ ಮಗನಿಗೆ ಮುಟ್ಟಿ ನೋಡಿ ಇವರನ್ನು ಕಡಿಯಕ್ಕೆ ಅವಧಿ ಆಗ್ತೀರಾ? ಈ ಪಾಪಿಯನ್ನು ಕೊಂದು ನಿನ್ನ ಕೈಯನ್ನ ಅಪವಿತ್ರವನ್ನಾಗಿ ಮಾಡ್ಕೊಳ್ಬೇಡ. ಇವನು ಮಾಡಿದ ಕರ್ಮಕ್ಕೆ ಆ ದೇವರ ಸರಿಯಾದ ಶಿಕ್ಷೆಯನ್ನು ಕೊಡ್ತಾನೆ. ಆ ದೇವರು ಕೊಡುವ ಶಿಕ್ಷೆಯಿಂದ ತಪ್ಪಿಸಿಕೊಳ್ಬಹುದು. ಆದರೆ ಈ ಕರ್ಣ ಕೊಡುವ ಧರ್ಮದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ಈ ಹಣ್ಣನ್ನು ಮುಟ್ಟಿದ್ದು ತಪ್ಪಾಗಿದ್ದು ಕ್ಷಮೆ ಕೇಳಿದಿಂದ ಪಾರಾಗು. ಇಲ್ಲ ಅಂದ್ರೆ ಈ ಕರ್ಣನ ಗಂಗನಿಗೆ ಸುಟ್ಟು ಭಸ್ಮ ಹೋಗ್ತೀಯಲ್ಲ. ರೇವತಿ ಅನ್ಕೊಂಡಿದ್ಯಾ? ನಾನು ಎತ್ತಗಳಿಗೆ ಸರಿಯಿಲ್ಲ ಅಂತ ಕಾಣಿಸುತ್ತೆ. ನಾನು ಕೈಗೊಂಡ ಕಾರ್ಯಗಳೆಲ್ಲವೂ ವಿಫಲವಾಗುತ್ತಿವೆ. ಮುಂದೊಂದು ದಿನ ಈ ರೇವತಿಯ ಶೀಲಕ್ಕೆ ಕೊಳ್ಳಿ ಇಡುವೆ. ಹೇಳಿದಂತೆ ನಟನೆ ಮಾಡಿ ಇಲ್ಲಿಂದ ಕಾಲ್ ಕೇಳಬೇಕು. ಆತುರ ಪಟ್ಟು ದುಡುಕಿ ನಿನ್ನ ಮೇಲೆ ಆತುರ ಪಟ್ಟು ರೇವತಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ತಪ್ಪು ಮಾಡಿ ಕ್ಷಮೆ ಕೇಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ತಪ್ಪು ಮಾಡೋದಕ್ಕಿಂತ ಮುಂಚಿತವಾಗಿ ತಪ್ಪೇ ಮಾಡಿ ಬದುಕಬೇಕು. ಅದು ಮಾನವಂತರ ಲಕ್ಷಣ. ಸರಿಯಾದ ಸಮಯಕ್ಕೆ ಬಂದು ಈ ಪಾಪಿಯಿಂದ ಪಾರು ಮಾಡಬೇಕು. ಹೀಗಿದ್ರೆ ಎಷ್ಟೊತ್ತಿಗೆ ನನ್ನ ಗತಿ ಏನಾಗ್ತಿತ್ತು? ಮನೆಗೆ ಹೋಗೋಣ, ಕಾಫಿ ಕುಡಿದು ಹೋಗುವಂತ ಕಾರಣ. ಈಗ ನೀನು ಮನೆ ನಡಿಯಮ್ಮ, ಇನ್ನೊಂದು ಯಾವಾಗಾದ್ರೂ ಬರ್ತೀನಿ. ಆಯ್ತೆ? ಹಾಗೆ ಆಗ್ತದೆ. ನಾನು ಹೋಗ್ತೀನಿ. ಕರ್ಣ, ಸುಂದರವಾಗಿ ಕಾಣುವ ಗಾಜು ಕೆಳಗೆ ಬಿದ್ದಾಗ ಹರಿತವಾದ ಆಯುಧವಾಗುವುದು. ಈ ಕರ್ಮೇಂದ್ರನ ಘನತೆಯನ್ನು ಮನಸ್ಸಾಲು ಮಾಡಿದೆಯಲ್ಲ. ನನ್ನ ಸೇಡಿನ ಆಯುಧ ಗಾಜಿನಂತೆ ಹರಿತವಾಗಿದೆ. ಮುಂದೊಂದು ದಿನ ನಿನ್ನ ಎದೆ ಬಗೆಯದೆ ಬಿಡಲಾರದು.